ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಜಯಲಕ್ಷ್ಮಿ ರಂಗೋಲಿ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಂಗೋಲಿ ಇದು ನಮ್ಮ ಭಾರತದ ಹೆಮ್ಮೆಯ ಸಂಸ್ಕೃತಿಯಲ್ಲಿ ಒಂದು ಅದ್ಭುತವಾದ ಕಲೆ. ಅಷ್ಟೇ ಅಲ್ಲ, ಇದು ನಮ್ಮ ಹೆಣ್ಣು ಮಕ್ಕಳ ನೆಚ್ಚಿನ ಕಲೆಯೂ ಹೌದು. ನಮ್ಮ ದಿನ ಶುರುವಾಗೋದೆ ಬೆಳಗ್ಗೆ ಎದ್ದು ಮನೆಯ ಅಂಗಳಕ್ಕೆ ಕಸ ಹೊಡೆದು ನೀರು ಹಾಕಿ ಈ ರಂಗೋಲಿ ಹಾಕುವ ಮುಖಾಂತರ. ನಾವು ರಸ್ತೆಗಳಲ್ಲಿ ಹೋಗುವಾಗ ನಮ್ಮ ಅಕ್ಕಪಕ್ಕದ ಮನೆಯವರು ಹಾಕಿರೋ ರಂಗೋಲಿಯನ್ನು ನೋಡಿ, ಅಬ್ಬಾ ಎಷ್ಟು ಚಂದವಾಗಿ ಹಾಕಿದಾರಲ್ಲ, ಎಷ್ಟು ಸುಂದರವಾಗಿ ಹಾಕಿದಾರಲ್ಲ ಎಂದು ಹುಬ್ಬೇರಿಸಿ ನೋಡುತ್ತೇವೆ. ಕೆಲವೊಂದು ಸಲ ಅಯ್ಯೋ, ಈ ಥರ ರಂಗೋಲಿ ನಮಗೂ ಹಾಕೋಕ್ಕೆ ಬರೋದಿಲ್ಲವಲ್ಲ ಎಂದು ಬೇಸರ ಪಟ್ಕೊಳ್ಳೋದು ಉಂಟು. ಈ ರಂಗೋಲಿಯಲ್ಲಿ 10 ಹಲವು ಬಗೆಗಳು ಇದ್ದಾವೆ. ಕೆಲವರಿಗೆ ಈ ಕಲೆ ಸುಲಭವಾಗಿ ಒಲಿತಿದ್ದರೆ, ಇನ್ನು ಕೆಲವರು ಕಲಿಕೆಯಿಂದ ಕಷ್ಟಪಟ್ಟು ಕಲಿತು ಈ ರಂಗೋಲಿಯನ್ನು ಹಾಕಿ ಮನೆಯವರ, ನೆಂಟರ ಹಾಗೂ ಸ್ನೇಹಿತರ ಮೆಚ್ಚುಗೆಯನ್ನು ಪಡೆದಿರುತ್ತಾರೆ. ಇವತ್ತಿನ ಈ ಆಧುನಿಕ ಬದುಕಿನಲ್ಲಿ ನಮ್ಮ ಕೆಲವು ಹೆಣ್ಣು ಮಕ್ಕಳಿಗೆ ಈ ರಂಗೋಲಿ ಹಾಕೋದಕ್ಕೆ ಟೈಮ್ ಇರೋದಿಲ್ಲ. ಕಾರಣ, ಆಕೆಯು ಈಗ ಗಂಡಸಿನ ಹಾಗೆ ಹೊರಗಡೆ ದುಡಿಯಲು ಹೋಗುವುದರಿಂದ ಸಮಯದ ಅಭಾವ ಇರಬಹುದು. ಅಂಥವರಿಗೆ ಅತಿ ಕಡಿಮೆ ಅವಧಿಯಲ್ಲಿ ಹೇಗೆ ರಂಗೋಲಿ ಹಾಕೋದು ಅಂತ, ಹಾಗೂ ಇನ್ನು ಕೆಲವು ಹೆಣ್ಣು ಮಕ್ಕಳಿಗೆ ಅಯ್ಯೋ, ನನಗೆ ರಂಗೋಲಿ ಹಾಕೋಕೆ ಬರೋದಿಲ್ಲ ಎಂದು ಮುಜುಗರ ಪಟ್ಟಿಕೊಂಡು ಹಾಕದೇ ಇರುವವರೆಗೂ ಸುಲಭವಾಗಿ ಹಾಗೂ ಸುಂದರವಾಗಿ ಎಲ್ಲರೂ ಮೆಚ್ಚುವಂತೆ ಹೇಗೆ ರಂಗೋಲಿ ಹಾಕೋದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಾವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಬರುತ್ತದೆ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಅಷ್ಟದಿಕ್ಕು ಅಥವಾ 8 ದಿಕ್ಕಿನ ರಂಗೋಲಿ ಹಾಕೋದು ಹೇಗೆ ಎಂದು ತಿಳಿದುಕೊಳ್ಳೋಣ. ನಾನು ಮೊದಲೇ ಹೇಳಿದ ಹಾಗೆ ಇದು ಕಡಿಮೆ ಅವಧಿನಲ್ಲಿ ಸುಂದರವಾಗಿ ಹಾಗೂ ಸುಲಭದಲ್ಲಿ ಹಾಕುವಂಥ ರಂಗೋಲಿ. ಈ ರಂಗೋಲಿಗೆ ಯಾಕೆ 8 ದಿಕ್ಕಿನ ರಂಗೋಲಿ ಅಂತೀವಂದರೆ, ನಾವು ಎಲ್ಲ ದಿಕ್ಕುಗಳನ್ನು ಬಳಸಿಕೊಂಡು, ಅಂದರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ, ಹೀಗೆ ಈ ಎಲ್ಲ 8 ದಿಕ್ಕುಗಳನ್ನು ಬಳಸ್ಕೊಂಡು ಹಾಕುವಂಥ ರಂಗೋಲಿ ಇದು. ಹಾಗಾದರೆ ಅದು ಹೇಗೆ? ಈ ರಂಗೋಲಿಗೆ ಸಮಸಂಖ್ಯೆ ಚುಕ್ಕಿಗಳನ್ನು ಬಳಸ್ಕೋಬೇಕಾಗತ್ತೆ. ಅಂದರೆ 2, 4, 6, 8, 10. ಸರಿ, ಅದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾವು ಈ ಥರ ಒಂದು ಕೇಂದ್ರ ಚುಕ್ಕಿಯನ್ನು ಇಟ್ಕೋಬೇಕಾಗತ್ತೆ. ನೋಡಿ, ಈ ಥರ. ಇದಾದ ನಂತರ ಉತ್ತರ ದಿಕ್ಕಿಗೆ ಸಮಸಂಖ್ಯೆ ಚುಕ್ಕೆ, ನಾನು ಆಗಲೇ ಹೇಳಿದೆ ನಿಮಗೆ, 2, 4, 6, 8 ಹೀಗೆ ಸಮಸಂಖ್ಯೆಯಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ 6 ಚುಕ್ಕೆಯ ರಂಗೋಲಿ ಇಡ್ತಾ ಇದ್ದೀನಿ. ನೆನಪಿಡಿ, ಕೇಂದ್ರ ಚುಕ್ಕೆಯನ್ನು ಬಿಟ್ಟು 6 ಚುಕ್ಕೆ, ಸರಿನಾ? ಹೀಗೆ ಸಮಾನ ಅಂತರದಲ್ಲಿ ಹಾಕಬೇಕು. ನೋಡಿದ್ರಲ್ಲ, ಹೀಗೆ. ಇದೇ ಥರ ದಕ್ಷಿಣಕ್ಕೂ, ಉತ್ತರಕ್ಕೂ 6 ಚುಕ್ಕೆ, ದಕ್ಷಿಣಕ್ಕೂ 6 ಚುಕ್ಕೆ. ಚುಕ್ಕೆಗಳ ಅಂತರ ಸಮಾನವಾಗಿರಬೇಕು. ಇದೇ ಥರ ಪೂರ್ವ ಹಾಗೂ ಪಶ್ಚಿಮ. ನೋಡಿರಲ್ಲ, ಉತ್ತರಕ್ಕೆ 6 ಚುಕ್ಕೆ, ದಕ್ಷಿಣಕ್ಕೆ 6 ಚುಕ್ಕೆ, ಪೂರ್ವಕ್ಕೆ 6 ಚುಕ್ಕೆ ಹಾಗೂ ಪಶ್ಚಿಮಕ್ಕೆ 6 ಚುಕ್ಕೆ. ಇದಾದ ನಂತರ ಇನ್ನು ಉಳಿದ 4 ದಿಕ್ಕಿನಲ್ಲೂ ಸಹ ಇದೇ ಥರ ಚುಕ್ಕೆಗಳನ್ನು ಹಾಕಬೇಕು. ಹೀಗೆ ನೋಡಿದ್ರಲ್ಲ,
ಹೀಗೆ 8 ದಿಕ್ಕಿನಲ್ಲೂ ಸರಿಯಾಗಿ ಚುಕ್ಕೆಗಳನ್ನು ಹಾಕಬೇಕು. ಇಲ್ಲಿಗೆ ನಮ್ಮ ಮೊದಲನೇ ಹಂತ ಮುಗೀತು. ಇದಾದ ನಂತರ ಈ ಉತ್ತರ ದಿಕ್ಕಿನ ಚುಕ್ಕೆಗಳು ಏನಿದಾವಲ್ಲ, ಇದರಲ್ಲಿ ಕೆಳಗಿನ ಅರ್ಧ ಚುಕ್ಕೆಗಳನ್ನು, ಅಂದರೆ ಇಲ್ಲಿ ನಾನು 6 ಚುಕ್ಕೆ ಹಾಕಿದ್ದೀನಿ. ಅರ್ಧ ಅಂದರೆ ಕೆಳಗಿನ 3 ಚುಕ್ಕೆಗಳು. ನೀವೇನಾದರೂ 8 ಚುಕ್ಕೆ ಹಾಕಿದರೆ ಅರ್ಧ ಅಂದರೆ 4 ಆಯಿತು. ಅದೇ ಥರ 10 ಚುಕ್ಕೆ ಹಾಕಿದರೆ ಅರ್ಧ ಅಂದರೆ 5 ಆಯಿತು. ಒಟ್ಟಿನಲ್ಲಿ ನೀವು ಎಷ್ಟು ಚುಕ್ಕೆ ಹಾಕಿರ್ತೀರೋ ಅದರಲ್ಲಿ ಅರ್ಧ ಚುಕ್ಕೆಗಳನ್ನು. ಇಲ್ಲಿ ನಾನು ಕೆಳಗಿನ 3 ಚುಕ್ಕೆಗಳನ್ನು ಬಲಭಾಗದ ದಿಕ್ಕಿನಲ್ಲಿರುವ ಮೇಲಿನ 3 ಚುಕ್ಕೆಗಳಿಗೆ ವಕ್ರ ರೇಖೆಯಲ್ಲಿ ಸೇರಿಸಬೇಕು. ನೋಡಿ, ಹೀಗೆ. ಅಂದರೆ ನೀವು ನೇರವಾಗಿ ಸೇರಿಸಬಾರ್ದು, ಹೀಗೆ ವಕ್ರವಾಗಿ ಸೇರಿಸಬೇಕು. ಹೀಗೆ ಸೇರಿಸಿದ ನಂತರ ಮುಂದಿನ ದಿಕ್ಕಿನಲ್ಲಿರುವ ಕೆಳಗಿನ 3 ಚುಕ್ಕೆಗಳನ್ನು ಅದರ ಬಲಭಾಗದಲ್ಲಿರುವ ದಿಕ್ಕಿನ ಮೇಲಿನ 3 ಚುಕ್ಕೆಗಳಿಗೆ ಸೇರಿಸಬೇಕು. ನೋಡಿ, ಹೀಗೆ. ಬನ್ನಿ, ಈಗ ಇದೇ ಮಾದರಿಯಲ್ಲಿ ಎಲ್ಲ ಚುಕ್ಕೆಗಳನ್ನು ಸೇರಿಸೋಣ. ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ಸೇರಿಸಿದ ನಂತರ ನಮ್ಮ ಒಂದು ರಂಗೋಲಿ ಹೀಗೆ ಕಾಣುತ್ತದೆ. ಇದಾದ ನಂತರ ನಾವು ಈಗ ಮಾಡಿದ ಪ್ರಕ್ರಿಯೆಯನ್ನು ಉಲ್ಟಾ ಮಾಡಬೇಕು. ಅಂದರೆ ನಾವು ಹೇಗೆ 3 ಚುಕ್ಕೆಗಳನ್ನು ಬಲಭಾಗಕ್ಕೆ ಸೇರಿಸಿದೆವೋ, ಈಗ ಅದೇ 3 ಚುಕ್ಕೆಗಳನ್ನು ಎಡಭಾಗದ ದಿಕ್ಕಿನ ಚುಕ್ಕೆಗಳಿಗೆ ಸೇರಿಸಬೇಕು. ನೋಡಿ, ಹೀಗೆ. ಬನ್ನಿ, ಈಗ ಇದೇ ಮಾದರಿಯಲ್ಲಿ ಎಲ್ಲ ಚುಕ್ಕೆಗಳನ್ನು ಸೇರಿಸುತ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಎಲ್ಲ ಚುಕ್ಕೆಗಳನ್ನು ಸೇರಿಸಿದ ಮೇಲೆ ನಮ್ಮ ರಂಗೋಲಿ ಹೇಗೆ ಸುಂದರವಾಗಿ ಕಾಣುತ್ತಿದೆ ಅಂತ. ನೋಡಿದ್ರಲ್ಲ, ಕಡಿಮೆ ಸಮಯದಲ್ಲಿ ಅತ್ಯಂತ ಸುಲಭವಾಗಿ ಹಾಗೂ ಸುಂದರವಾಗಿ ಹೇಗೆ ರಂಗೋಲಿ ಹಾಕೋದನ್ನು ಇವತ್ತಿನ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಟ್ವಿ. ನಮ್ಮ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.